ನಮಸ್ಕಾರ ಯಜಮಾನ್ರ. ನಮಸ್ಕಾರ ಸರ್. ಏನ್ ನಿಮ್ಮ ಹೆಸರು? ಆದಪ್ಪ ಸರ್. ಯಾವ ಊರು? ಮಾನ್ಸ್ಕಲ್ ಸರ್. ಯಾವ ತಾಲೂಕು, ಯಾವ ಜಿಲ್ಲಾ? ದೇದ್ರ ತಾಲೂಕು ಸರ್. ಇದು ರಾಯಚೂರು ಜಿಲ್ಲಾ ಸರ್. ನಿಮ್ಮ ಹೊಲಕ್ಕೆ ಯಾವ ತಳಿ ಹತ್ತಿ ಹಾಕಿದ್ರಿ? ಸಂಧ್ಯಾ ಗೋಲ್ಡ್. ಸಂಧ್ಯಾ ಗೋಲ್ಡ್. ಹ್ಞೂ ಸರ್. ನೀವು ಯಾವಾಗ ಬಿತ್ತನೆ ಮಾಡಿದ್ರಿ? ಮಳೆಗಾಲಕ್ಕೆ ಇದು ಮಾಡಿದ್ದೀವಿ ಸರ್. ಮಳೆಗಾಲಕ್ಕೆ ಬಿತ್ತನೆ ಮಾಡಿದ್ರಿ. ಸರ್ ಇದು ಸಾಲಿಂದ ಸಾಲಿಗೆ 3 ಫೀಟ್ ಸರ್. ಬೀಜದಿಂದ ಬೀಜಕ್ಕೆ 1 ಫೀಟ್ನಂಗ ಬಿತ್ತನೆ ಮಾಡಿದ್ದೀನಿ ಸರ್. ಮತ್ತೆ ನೀವು ಹತ್ತಿ ಬಿತ್ತಿದ ಮೇಲೆ ಯಾವ ತರ ರೋಗದ ಬಾಧೆ ಖಂಡಿತ ಏನಿಲ್ಲ ಸರ್. ರೋಗ ಅಂತ ಏನಿಲ್ಲ ಸರ್. ಜಿಗಿ ಪಗಿ ಇಂಥದ್ದು ಯಾವುದು ಏನು ತೊಂದರೆ ಇಲ್ಲ ಸರ್. ಮತ್ತೆ ಎಷ್ಟು ಸಲ ಸ್ಪ್ರೇ ಮಾಡಿದ್ರಿ ಸರ್? ಸ್ಪ್ರೇ 4 ರಿಂದ 5 ಸರಿ ಮಾಡಿದ್ದೀವಿ ಸರ್. ಗೊಬ್ಬರ ಎಷ್ಟು ಸಲ ಹಾಕಿದ್ರಿ? ಗೊಬ್ಬರ ಇದು 3 ಸರಿ ಹಾಕಿದ್ದೀವಿ ಸರ್. ಮತ್ತೆ ಕಾಯಿಗಳ ಸಂಖ್ಯೆ ಎಷ್ಟಿದ್ವು? ಕಾಯಿ ಸರ ಪರವಾಗಿಲ್ಲ, ಚೆನ್ನಾಗಿ ಹಿಡಿದೆ ಸರ್. 60 ರಿಂದ 70 ತನಕ ಕಾಯಿ ಇದೆ ಸರ್. ಕಾಯಿ ಗಾತ್ರ ಹೆಂಗಿತ್ತು? ಕಾಯಿ ಗಾತ್ರಕ್ಕೆ ಏನು ತೊಂದರೆ ಇಲ್ಲ ಸರ್. ಯಾವುದು ಇದು ಇಲ್ಲ, ಏನಿಲ್ಲ. ಕಾಯಿ ದಪ್ಪ ಪಿಂಡ ಚೆನ್ನಾಗಿದೆ ಸರ್. ಮತ್ತೆ ಕಾಯಿ ಕ್ಲೀನ್ ಆಗಿ ಓಪನ್ ಆಗಿತ್ತಾ? ಕ್ಲೀನ್ ಆಗಿ ಸರ್. ಏನಿಲ್ಲ ಸರ್. ಹಿಂಗ ಹತ್ತಿನ ಬಿಡಿಸ್ಕೋಬೇಕಾದ್ರೆ ಹಿಂಗೆ ತೆಗೆದು ಬಿಟ್ರೆ ಹಂಗೆ ಬರ್ತದೆ ಸರ್. ಹಂಗೆ ಬರ್ತಿತ್ತು. ಮತ್ತೆ ಇಳುವರಿ ಎಷ್ಟು ಬಂದಿತ್ತು ಇದು? ಇಳುವರಿ ಸರ್ ಇದು 1 ಎಕರೆಗೆ 12 ಬಂದೈತೆ ಸರ್. 12 ಬಂದೈತೆ. ಇದು ಸಂಧ್ಯಾ ಗೋಲ್ಡ್. ಸಂಧ್ಯಾ ಗೋಲ್ಡ್. ರೈತರಿಗೆ ಏನಂತ ನೀವು ಮನವರಿಕೆ ಮಾಡ್ಕೊಡ್ತೀರಿ ಈಗ? ರೈತರಿಗೆ ಏನಿಲ್ಲ ಸರ್, ಇದೆಲ್ಲ ಚೆನ್ನಾಗಿ ಐತೆ ಸರ್. ಇದು ರೈತರು ಏನಿಲ್ಲ, ಖರ್ಚು ಕಮ್ಮಿನಲ್ಲಿ ಇದು ಈ ಬೀಜನ ತಗೊಂಬಂದ್ ಕೇಸಿ ಇದ್ ಮಾಡಿದ್ರೆ ಚೆನ್ನಾಗಿ ಇದಾಗುತ್ತೆ ಸರ್. ಇದು ಬೇಗ ಬರಂತ ತಳಿ? ಬೇಗ ಬರುತ್ತೆ ಸರ್. ಬೇಗ ಬರೋದ್ರಿಂದ ನೀವು ಹತ್ತಿ ತೆಗೆದು ಕೇಸಿ ಮತ್ತೆ ಇವಾಗ ಉಳ್ಳಾಗಡ್ಡಿ ಇದ್ ಮಾಡಿದೀವಿ ಸರ್. ಉಳ್ಳಾಗಡ್ಡಿನೂ ಬಂದ್ಬಿಟ್ಟಿದೆ? ಹ್ಞೂ ಸರ್. ಉಳ್ಳಾಗಡ್ಡಿನೂ ಬಂದೈತಿ. ರೈತರಿಗೆ ಏನಂತ ಹೇಳ್ಕೊಡ್ತೀರಿ ಈಗ? ರೈತರಿಗೆ ಏನಿಲ್ಲ ಸರ್, ಇದೆ ಸಂಧ್ಯಾ ಗೋಲ್ಡ್ ಇದನ್ನೇ ಇದ್ ಮಾಡಿದ್ರೆ ಚೆನ್ನಾಗಿ ಇಳುವರಿ ಬರುತ್ತೆ. ಖರ್ಚು ಕಮ್ಮಿಯಲ್ಲಿ ಇದಾಗ್ತದೆ. ಏನು ತೊಂದರೆ ಇಲ್ಲಾರ್ದಂಗೆ ಎಣ್ಣೆ ಗಿಣ್ಣೆ ಗೊಬ್ಬರ ಎಲ್ಲಷ್ಟು ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಏನು ತೊಂದರೆ ಇಲ್ಲ. ಮಳೆಗಾಲಕ್ಕೆ ಬಿತ್ತಿದ್ದು, ನೀರಿಲ್ಲ ಏನಿಲ್ಲ, ಎಲ್ಲಟು ಇದು ಮಾಡಿದ್ದೀವಿ ನೋಡಿ ಸರ್. ಎಲ್ಲ ರೈತರಿಗೆ ಪರವಾಗಿಲ್ಲ. ಇದನ್ನೇ ಬೀಜ ಇದು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ನೋಡಿ. ಥ್ಯಾಂಕ್ ಯು.